ಉತ್ತರ ಭಾರತದಲ್ಲಿ ರಾವಣ ದಹನ ಅಂತ ಮಾಡ್ತಾರೆ. ಇಲ್ಲಿ ಬನ್ನಿ ಮಂಟಪಕ್ಕೆ ಹೋಗ್ತಾರೆ, ಬನ್ನಿ ಪೂಜೆ ಮಾಡ್ತಾರೆ, ಈ ಥರದ್ದೆಲ್ಲ ಮಾಡ್ತಾರೆ. ಈ ವಿಜಯದಶಮಿ ಹಿನ್ನೆಲೆ ಏನು, ಐತಿಹಾಸಿಕವಾದ್ದು ಅಥವಾ ಪೌರಾಣಿಕವಾದ್ದು ಏನಿದೆ? ನಾವು 9 ದಿನದ ದೇವಿಯ ಉಪಾಸನೆಯ ಪರ್ವ ಒಂದು, ವಿಜಯದಶಮಿ ಅನ್ನೋದು ಒಂದು. ಇದು ವಿಜಯದಶಮಿ ಮತ್ತು ವಿದ್ಯಾದಶಮಿ ಅಂತ 2 ಹಬ್ಬಗಳು ಸೇರಿದೆ ಅದರಲ್ಲಿ. ಗುರುಕುಲಗಳು ಇದ್ದಾಗ ಅಕಾಡೆಮಿಕ್ ಇಯರ್ ಇವತ್ತಿಂದ ಆರಂಭ ಆಗ್ತಾ ಇತ್ತು. ಯಾವುದಾದ್ರೂ ಒಂದು ಹೊಸ ವಿದ್ಯೆ ಕಲಿಬೇಕು ಅನ್ನೋದು ಬಹಳ ಕಾಲದವರೆಗೂ ಇತ್ತು. ಮನೆಯಲ್ಲಿರುವ ಹಿರಿಯರಿಂದ ಹಿಡಿದು ಕಿರಿಯರವರೆಗೂ ಏನೋ ಒಂದು ಹಾಳೆನಲ್ಲಿ ಬರಿತಾ ಇದ್ರು. ವಿಜಯದಶಮಿ ಅನ್ನೋದು ಕ್ಷತ್ರಿಯರಿಗೆ ಇದು ಬಹಳ ಮುಖ್ಯವಾದ ಹಬ್ಬ ಆಯಿತು. ಅದನ್ನ ಅವರು ನಿಲ್ಲಿಸಿ ಬಿಟ್ಟಿದ್ರೆ ಪ್ರಾಯಶಃ ನಮಗೆ ಇವತ್ತು ವಿಜಯದಶಮಿಯ ಈ ವೈಭವ ಗೊತ್ತಾಗ್ತಲೇ ಇರಲಿಲ್ಲ. ಈ ವಿಜಯ ಯಾತ್ರೆ ಹೊರಡ್ತಾ ಇದ್ರು ಅನ್ನೋದಕ್ಕೆ ನಮಗೆ ಪೌರಾಣಿಕ ಇತಿಹಾಸ ಕೂಡ ಸಿಗತ್ತೆ. ಬನ್ನಿ ಕೊಡೋದು ಅನ್ನೋದನ್ನ ಬಂಗಾರ ಕೊಡೋದು ಅಂತ ಬಳಸ್ತಾ ಇದ್ರು. ವಿಜಯದಶಮಿಯ ದಿನ ಒಂದು ವಿಜಯ ಅಂತ ಒಂದು ಮುಹೂರ್ತ ಬರುತ್ತೆ. ವಿಜಯದಶಮಿಯಲ್ಲಿ ರಾಮನ ಕಥೆಯನ್ನ, ಪಾಂಡವರ ಕಥೆಯನ್ನು ಕೂಡ ಸೇರಿಸ್ಕೊಳ್ತಾರೆ. ಈಗ ವಿಜಯದಶಮಿ ಆಚರಣೆ ಅಂತ ಬಂದಾಗ ನಾವು ದಸರಾ ವಿಜಯದಶಮಿಯನ್ನ ನಾವು ನೋಡಿದ್ವಿ, ಜಂಬೂ ಸವಾರಿ ಹೊರಡುತ್ತೆ ಮೈಸೂರು ದಸರಾದಲ್ಲಿ ಅನ್ನೋದು. ಆದ್ರೆ ವಾಸ್ತವವಾಗಿ ಧಾರ್ಮಿಕವಾಗಿ ಅಂತ ಬಂದಾಗ ಉತ್ತರ ಭಾರತದಲ್ಲಿ ರಾವಣ ದಹನ ಅಂತ ಮಾಡ್ತಾರೆ. ಇಲ್ಲಿ ಬನ್ನಿ ಮಂಟಪಕ್ಕೆ ಹೋಗ್ತಾರೆ, ಬನ್ನಿ ಪೂಜೆ ಮಾಡ್ತಾರೆ, ಈ ಥರದ್ದೆಲ್ಲ ಮಾಡ್ತಾರೆ. ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ರೀತಿಯ ಆಚರಣೆಗಳಿದೆ. ಅಂದ್ರೆ ಮಹಾಭಾರತಕ್ಕೂ ಲಿಂಕ್ ಮಾಡ್ತಾರೆ, ರಾಮಾಯಣಕ್ಕೂ ಲಿಂಕ್ ಮಾಡ್ತಾರೆ ವಿಜಯದಶಮಿಯನ್ನು. ಈ ವಿಜಯದಶಮಿ ಹಿನ್ನೆಲೆ ಏನು, ಐತಿಹಾಸಿಕವಾದ್ದು ಅಥವಾ ಪೌರಾಣಿಕವಾದ್ದು ಏನಿದೆ ಇಲ್ಲಿ? ವಿಜಯದಶಮಿ ಅನ್ನೋದು ಅಂದ್ರೆ ಈಗ ನಮ್ಮಲ್ಲಿ ಈ ನವರಾತ್ರ ಅಂತ ಬಂದಾಗ ವಿಜಯದಶಮಿ ಸೇರಿಸ್ಕೊಂಡು ಹೇಳ್ತಾ ಇದೀವಿ, ದಸರಾ ಅಂತ ಹೇಳ್ತಾ ಇದೀವಲ್ಲ. ಇದರಲ್ಲಿ 2 ಪರ್ವಗಳಿದೆ, 2 ಹಬ್ಬಗಳು ಬೇರೆ. ನಾವು 9 ದಿನದ ದೇವಿಯ ಉಪಾಸನೆಯ ಪರ್ವ ಒಂದು, ವಿಜಯದಶಮಿ ಅನ್ನೋದು ಒಂದು. ಅದು ಇದರಲ್ಲೇ ಬರುತ್ತೆ, ಅದು ಶರತ್ ಕಾಲದ ಈ ಆಶ್ವಯುಜ ಇದರಲ್ಲೇ ಬರುವಂಥದ್ದು. ಅದು 2 ಹಬ್ಬಗಳು ಸೇರಿದೆ ಇದರಲ್ಲಿ. ಈ ವಿಜಯದಶಮಿ ಅಂತ ಬಂದಾಗ ಇದು ವಿಜಯದಶಮಿ ಮತ್ತು ವಿದ್ಯಾದಶಮಿ ಅಂತ 2 ಹಬ್ಬಗಳು ಸೇರಿದೆ ಇದರಲ್ಲಿ. ವಿಜಯದಶಮಿ ಮತ್ತು ವಿದ್ಯಾದಶಮಿ ಅಂತ 2 ಯಾಕೆ ಸೇರಿದೆ ಅಂತ ಅಂದರೆ ಇದು 2ಕ್ಕೂ ಅನುಕೂಲ ಆಗತ್ತೆ ಇದು ಅಂತ. ಒಂದು ವಿಜಯಕ್ಕೆ, ಇನ್ನೊಂದು ವಿದ್ಯೆಗೆ ಅಂತ. ಒಂದು ಕಾಲದಲ್ಲಿ ಗುರುಕುಲಗಳು ಇದ್ದಾಗ ಅಕಾಡೆಮಿಕ್ ಇಯರ್ ಇವತ್ತಿಂದ ಆರಂಭ ಆಗ್ತಾ ಇತ್ತು ಅಂತ, ವಿದ್ಯಾದಶಮಿಯಿಂದ. ಈಗ ನಾವು ಅದನ್ನ ಶಾಲೆಗಳಿಗೆ ಅಂತ ಬಂದಾಗ ಜೂನ್ 20 ಏನೋ ಒಂದು ಇಟ್ಕೊಂಡಿದೀವಿ, ಕಾಲೇಜ್ಗಳಾದಾಗ ಬೇರೆ ಬೇರೆ ಬರುತ್ತೆ. ಈಗ ಅಕಾಡೆಮಿಕ್ ಇಯರ್ ಅನ್ನೋದು ಬೇರೆ ಇದರಲ್ಲಿ ಇದೆಯಲ್ಲ, ಮೊದಲು ಇರ್ತಾ ಇದ್ದಿದ್ದು ಇಲ್ಲಿಂದ ಆರಂಭ ಆಗ್ತಾ ಇತ್ತದು ಅಂತ. ಹಾಗಾಗಿ ಅವತ್ತು ವಿದ್ಯಾರಂಭ ಅಂತ ವಿಜಯದಶಮಿ ದಿನ. ವಿದ್ಯಾರಂಭ ಅಂತ ಅಂದ್ರೆ ಅವತ್ತೇ ಆರಂಭ ಮಾಡಬೇಕು. ಪರಂಪರೆಯಲ್ಲಿ ಹೇಗಿದೆ ಅಂದ್ರೆ ಅವತ್ತೊಂದು ಯಾವುದಾದ್ರೂ ಒಂದು ಹೊಸ ವಿದ್ಯೆ ಕಲಿಬೇಕು ಅನ್ನೋದು ಬಹಳ ಕಾಲದವರೆಗೂ ಇತ್ತು. ಅಂದ್ರೆ ಎಲ್ಲ ಕಲಿತು ಮುಗಿದವನು ಕೂಡ ಅವತ್ತೇನೋ ಒಂದನ್ನು ಹೊಸತನ್ನ ಕಲಿಯೋದಕ್ಕೆ ಆರಂಭ ಮಾಡ್ತೀನಿ ಅಂತ, ಇನ್ನೇನೋ ಒಂದನ್ನು ಕಲಿಯೋದಕ್ಕೆ ಆರಂಭ ಮಾಡ್ತೀನಿ ಅಂತ. ಈ ಕಲಿಯುವ ಹಸಿವು ಅನ್ನೋದು ನಿರಂತರವಾಗಿರ್ಬೇಕು ಮನುಷ್ಯನಿಗೆ ಅಂತ. ಯಾವತ್ತು ಮನುಷ್ಯನಿಗೆ ಕಲಿತು ಮುಗೀತು ಅಂತ ಅಂದ್ಕೊಳ್ತಾನೋ ಅಲ್ಲಿಗೆ ಸ್ಥಗಿತ, ಅವನು ಮತ್ತೆ ಬೆಳೆಯೋದು ಅಂತ ಇರೋದಿಲ್ಲ. ಮನುಷ್ಯ ಬೆಳಿಬೇಕು ಅಂದರೆ ಅವನು ಕಲೀಲೇಬೇಕು, ಬೆಳೀತಲೇ ಇರಬೇಕು ಅಂದರೆ ಕಲಿತಲೇ ಇರಬೇಕು ಅಂತ. ಹಾಗಾಗಿ ವಿದ್ಯಾದಶಮಿ ಅನ್ನೋದು ವಿದ್ಯಾರ್ಥಿಗಳಿಗೆ ಅಂತ ಮಾತ್ರ, ಎಲ್ಲರಿಗೂ ಅದು ಹಬ್ಬ ಆಗಿತ್ತು. ಆದರೆ ಹೋಗ್ತಾ ಹೋಗ್ತಾ ಏನಾಯಿತು, ವಿದ್ಯಾದಶಮಿ ಅನ್ನೋದನ್ನು ಬಿಟ್ಕೊಂಡ್ಬಿಟ್ಟಿದ್ದೀವಿ ನಾವೀಗ. ಅದರದ್ದು ಆಚರಣೆಯಲ್ಲಿ ಉಳಿದಿದೆ. ಅಂದರೆ ನಾವು ಸಪ್ತಮಿಯ ದಿವಸ ಅಥವಾ ಇದರ ದಿವಸ ಶಾರದೆಯನ್ನು ಕೂರಿಸೋದು ಅಂತ ಒಂದಿದೆಯಲ್ಲ, ಪುಸ್ತಕಗಳನ್ನಿಟ್ಟು ಪೂಜೆ ಮಾಡ್ತೀವಲ್ಲ, ದೇವಿಯನ್ನ ಸರಸ್ವತಿಯನ್ನ ಪುಸ್ತಕದಲ್ಲಿ ಪೂಜೆ ಮಾಡ್ತೀವಿ. ಅದು ದಶಮಿಯ ದಿನ ಅದ್ರ ಮುಕ್ತಾಯ ಆಗತ್ತೆ. ದಶಮಿಯ ದಿನ ಮುಕ್ತಾಯ ಆಗುವಾಗ ಏನು ಅಂದರೆ ಅದಕ್ಕೆ ಪೂಜೆ ಮಾಡಿ ಅವತ್ತೇನಾದರೂ ಬರಿಬೇಕು ಅಂತ ಕ್ರಮಗಳಿರ್ತಾ ಇತ್ತು, ಪದ್ಧತಿ. ಮನೆಯಲ್ಲಿರುವ ಹಿರಿಯರಿಂದ ಹಿಡಿದು ಕಿರಿಯರವರೆಗೂ ಏನೋ ಒಂದು ಹಾಳೆನಲ್ಲಿ ಬರಿತಾ ಇದ್ರು, ಏನಾದರೂ ಒಂದು ಹೊಸತು ಬರಿ ಅಂತ. ಕೊನೆಗೆ ಅದು ಏನಾಗಿತ್ತು ಅಂದರೆ ಒಂದು ಪದ್ಧತಿ ಅಂತಾಗಿರೋದ್ರಿಂದ ಸುಮ್ಮನೆ ಏನೋ ಶಿವಾಯ ನಮಃ, ವಿಷ್ಣವೇ ನಮಃ ಅಂತ ಒಂದು ಸಾಲ ಏನೋ ಬರಿತಾ ಇದ್ರು ಹೀಗೆ. ಆದರೆ ಒಂದು ರಟ್ಟು, ಅದಕ್ಕೊಂದು ಪೆನ್ನು, ಅದರಲ್ಲೊಂದು 4-5 ಖಾಲಿ ಹಾಳೆಗಳು ಇಟ್ಟಿರ್ತಾ ಇದ್ರು. ಮನೆಯವರು ಒಬ್ಬೊಬ್ಬರೇ ಅವರು ಸ್ನಾನಗೀನ ಮುಗಿಸ್ಕೊಂಡ್ಬಂದವರು ಒಂದು ನಮಸ್ಕಾರ ಮಾಡಿ ಅದರಲ್ಲೊಂದು ಅವ್ರದ್ದೊಂದು ಬರೆದು ಹೋಗ್ತಾ ಇದ್ರು ಅನ್ನೋ ಪದ್ಧತಿವರೆಗೆ ಬಂದು ನಿಲ್ತೋದು. ಯಾಕೆ ಅಂದರೆ ಅವತ್ತು ವಿದ್ಯಾರಂಭ ಮಾಡಬೇಕು ಅಂತ. ಅಕ್ಷರಾರಂಭಕ್ಕೂ ಕೂಡ ಅದು ಅವತ್ತು ಬಹಳ ಒಳ್ಳೆಯ ದಿನ ಅಂತ ಮಕ್ಕಳಿಗೆ ಅಂತ. ಇದು ಒಂದು ವಿದ್ಯಾರಂಭದ್ದಾದರೆ, ಇನ್ನೊಂದು ವಿಜಯದಶಮಿ. ವಿದ್ಯಾದಶಮಿ ಆದಂತೆ ಇನ್ನೊಂದು ವಿಜಯದಶಮಿ. ವಿಜಯದಶಮಿ ಅನ್ನೋದು ಕ್ಷತ್ರಿಯರಿಗೆ ಇದು ಬಹಳ ಮುಖ್ಯವಾದ ಹಬ್ಬ ಆಯಿತು. ಕ್ಷತ್ರಿಯರಿಗೆ ಅಂದರೆ ಇಲ್ಲಿ ಕ್ಷತ್ರಿಯ ಜಾತಿಗೆ ಅನ್ನೋ ಅರ್ಥ ಅಲ್ಲ, ಆಳುವವರಿಗೆ ಅಂತ. ಆಳುವವರಿಗೆ ಹಬ್ಬ ಅಂದರೆ ಆಳಿಸಿಕೊಳ್ಳುವವರಿಗೂ ಹಬ್ಬ ಅದು. ಹಾಗಾಗಿ ಅದು ಸಮಾಜದ ಹಬ್ಬ ಆಯಿತು, ಸಮೂಹದ ಹಬ್ಬ ಆಯಿತು ಅದು ವಿಜಯದಶಮಿ. ಅಂದರೆ ಈಗ ಕ್ಷತ್ರಿಯರಾದವರು ಅವರ ಮನೆಯಲ್ಲಿ ಮಾಡುವ ಹಬ್ಬ ಅಂತಲ್ಲ ಅದು.
ಇಡೀ ರಾಜ್ಯವೇ ಇಡೀ ದೇಶವೇ ನಡೆಸುವ ಹಬ್ಬ ಅಂತ ಆಯ್ತದು. ಹಾಗಾಗಿ ಅಲ್ಲೊಂದು ದೊಡ್ಡ ಉತ್ಸವಗಳು ಬಂತು. ಇವತ್ತು ನಮಗೆ ಇಲ್ಲಿ ಅದು ಭಾಳ ಮುಖ್ಯವಾಗಿ ಕಾಣ್ತಾ ಇದೆ. ಮೈಸೂರು ಸಂಸ್ಥಾನದವರು ಅದನ್ನು ತುಂಬ ವೈಭವವಾಗಿ ನಡೆಸ್ತಾ ಇದ್ದಿದ್ದರಿಂದ ಉಳಿದ ರಾಜರ ಮನೆತನದವರು ನಡೆಸ್ತಾ ಇದ್ರು, ಮೈಸೂರಿನವರು ಮುಂದುವರಿಸೋದು ಅದನ್ನ. ಮತ್ತು ಒಂದು ಬಹಳ ಮುಖ್ಯವಾಗಿ ಅಂತ ಅಂದರೆ ನಾವು ಗಮನಿಸಬೇಕಾದದ್ದು ಅಂದರೆ, ಸ್ವಾತಂತ್ರ್ಯೋತ್ತರ ಕಾಲದಲ್ಲಿ ಮೈಸೂರು ಸಂಸ್ಥಾನ ವಿಲೀನ ಆದಮೇಲೆ ನಮ್ಮ ಸರ್ಕಾರಗಳು ಅದನ್ನು ನಾಡ ಹಬ್ಬ ಅನ್ನೋ ಥರದಲ್ಲಿ ಉಳಿಸ್ಕೊಂಡು ಬಂದರು. ಹೌದು, ನಾವು ಅದನ್ನು ಮರೀಬಾರದು. ಅದನ್ನು ಅವರು ನಿಲ್ಲಿಸಿ ಬಿಟ್ಟಿದ್ರೆ ಪ್ರಾಯಶಃ ನಮಗೆ ಇವತ್ತು ವಿಜಯದಶಮಿಯ ಈ ವೈಭವ ಗೊತ್ತಾಗ್ತಲೇ ಇರಲಿಲ್ಲ. ಈಗ ನಮಗೆ ಭಾಳ ಚೆನ್ನಾಗಿ ವಿಜಯದಶಮಿ ಅಂದರೆ ಏನು, ಅಲ್ಲೊಂದು ಮೆರವಣಿಗೆ ಇದೆ. ಈಗ ಅಂಬಾರಿ, ಆನೆ ಅಂಬಾರಿ ಎಲ್ಲ ನೋಡ್ತೀವಲ್ಲ ನಾವು, ಆನೆ ಅಂಬಾರಿ ಹೋಗುತ್ತೆ. ಅಲ್ಲೆಲ್ಲ ಏನು ಅಂದರೆ ಸೈನಿಕರ ಕವಾಯತ್ತುಗಳು ನಡೆಯುತ್ತೆ. ಈಗಿಲ್ಲ, ಹಳೇದ್ರಲ್ಲಂತೂ ನಡೀತಾ ಇತ್ತು ಅದು. ಅದಕ್ಕೆ ಇಡೀ ಪ್ರಜೆಗಳು ಬರ್ತಾ ಇದ್ರು, ಆ ಕವಾಯತ್ತು ನೋಡೋದಕ್ಕೆ ಅಂತ ಬರ್ತಾ ಇದ್ರು ಅಂತ ಮೈಸೂರಿನ ಕಥೆಗಳನ್ನು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಅಂದರೆ ಸಮೂಹದ ಎದುರಿಗೆ ವ್ಯವಸ್ಥೆ ತನ್ನ ಸಾಮರ್ಥ್ಯ ತೋರಿಸ್ತಾ ಇತ್ತು, ಒಂದು ಪ್ರದರ್ಶನ ಮಾಡಿ. ಅದು ಯಾಕೆ ತೋರಿಸ್ತಾ ಇತ್ತು ಅಂದರೆ ಭರವಸೆಗೆ ಅಂತ. ಅಂದರೆ ನಾವು ನಿಮ್ಮ ರಕ್ಷಣೆಗಿದ್ದೀವಿ ಅಂತ. ಈಗ ಎಷ್ಟೋ ಸಲ ಯಾವುದೋ ಒಂದು ಎರಡು ಗುಂಪುಗಳ ನಡುವೆ ಒಂದು ಊರಲ್ಲಿ ಏನೋ ಗಲಾಟೆ ತುಂಬ ಆದಾಗ ಪೊಲೀಸರು ರಸ್ತೆಗಳಲ್ಲಿ ಒಂದು ಪೆರೇಡ್ ಮಾಡ್ತಾರಲ್ಲ. ಯಾಕೆ ಅಂದರೆ ಒಂದು ಅವ್ರ ಭಯಕ್ಕೂ ಹೋದು, ಇನ್ನೊಂದು ಜನಸಾಮಾನ್ಯರಿಗೆ ಹೆದರೋದು ಬೇಡ, ನಾವು ನಿಮ್ಮನ್ನು ರಕ್ಷಿಸ್ತಾ ಇದ್ದೀವಿ ಅಂತಲೂ ಹೇಳ್ತಾ ಇರ್ತಾರಲ್ಲ. ಅದನ್ನು ಹೇಳುವ ಕಾರ್ಯವನ್ನು ವಿಜಯದಶಮಿ ದಿನ ಮಾಡ್ತಾ ಇದ್ರು. ಅದೆಲ್ಲ ಯಾಕೆ ಬಂತು ಅಂತ ಅಂದರೆ, ವಿಜಯದಶಮಿ ದಿನದ ಆಚರಣೆಗಳಲ್ಲಿ ಸಂಪೂರ್ಣವಾಗಿ ಈ ಆಳುವವರಿಗೆ ಸಂಬಂಧಪಟ್ಟ, ಕ್ಷತ್ರಿಯರಿಗೆ ಸಂಬಂಧಪಟ್ಟ ಆಚರಣೆಗಳು ಬಹಳ ಮಹತ್ವದ್ದಿವೆ. ಒಂದು ಆಯುಧ ಪೂಜೆ, ಎರಡನೆಯದ್ದು ಅಶ್ವ ಪೂಜೆ, ಕುದುರೆಗಳನ್ನು ಪೂಜಿಸುವಂಥದ್ದು ಅವತ್ತಿದ್ದು. ಇನ್ನೊಂದು ಅವತ್ತು ಸೀಮೋಲ್ಲಂಘನ ಅಂತ, ಗಡಿ ದಾಟೋದು ಅಂತ. ಗಡಿ ದಾಟೋದು ಅಂದರೆ ಅದು ಯುದ್ಧಕ್ಕಾಗಿ, ಅವತ್ತು ವಿಜಯಕ್ಕಾಗಿ ಅವರು ಹೊರಡ್ತಾ ಇದ್ರು, ವಿಜಯ ಯಾತ್ರೆ ಹೊರಡ್ತಾ ಇದ್ರು ಅಂತ. ಈ ವಿಜಯ ಯಾತ್ರೆ ಹೊರಡ್ತಾ ಇದ್ರು ಅನ್ನೋದಕ್ಕೆ ನಮಗೆ ಪೌರಾಣಿಕ ಇತಿಹಾಸ ಕೂಡ ಸಿಗತ್ತೆ. ಅಂದರೆ ಪಾಂಡವರ ಕಥೆ ಬರುತ್ತೆ, ರಾಮಾಯಣದ ಕಥೆ ಬರುತ್ತೆ ಇದರಲ್ಲಿ. ಅಂದರೆ ರಾಮ ಯುದ್ಧಕ್ಕೆ ಹೊರಡುವಾಗ ಅನ್ನುವ ಒಂದು ಕಥೆ ಸೇರಿಕೊಂಡಿದೆ ಇದರಲ್ಲಿ. ಆಮೇಲೆ ಪಾಂಡವರದ್ದು ಸೇರ್ಕೊಳ್ಳೋದಕ್ಕೊಂದೇನು ಅಂದರೆ, ಪಾಂಡವರದ್ದು ಸೇರ್ಕೊಳ್ಳೋದಕ್ಕೆ ಕಾರಣ ಶಮಿ ಅಂತ. ಅಂದರೆ ಬನ್ನಿ ಅಂತ ಹೇಳ್ತೀವಲ್ಲ ನಾವು, ಬನ್ನಿ ಮರ ಅಂತ ಹೇಳ್ತೀವಲ್ಲ, ಶಮಿ ವೃಕ್ಷ ಅಂತ ಅದಕ್ಕೆ ಹೆಸರು. ಆ ಶಮಿ ವೃಕ್ಷ ಅನ್ನೋದು ವಿಜಯದಶಮಿ ದಿನ ಬಹಳ ಪೂಜೆಗೆ ಅದನ್ನು ಪೂಜಿಸ್ತಾರೆ. ಮತ್ತು ಅದರ ವಿನಿಮಯ ಕೂಡ ಇದೆ, ಬನ್ನಿ ಕೊಡೋದು ಅಂತ ಒಂದು ಅಭ್ಯಾಸ ಇತ್ತು. ಒಂದಿಷ್ಟು ಕಡೆ ಬಿಟ್ಟು ಹೋಗಿದೆ ಅದು. ಈಗ ನಾವು ಹೇಗೆ ಯುಗಾದಿಯಲ್ಲಿ ಬೇವು ಬೆಲ್ಲ ಹಂಚೋದಾಗಲಿ, ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲ ಬೀರೋದು ಅಂತ ಹೇಳ್ತೀವಲ್ಲ, ಪರಸ್ಪರ ಕೊಟ್ಕೋತೀವಲ್ಲ, ಹಾಗೆ ಇಲ್ಲಿ ಬನ್ನಿ ಕೊಡೋದು ಅಂತ ಇರ್ತಾ ಇತ್ತು. ಬನ್ನಿ ಕೊಡೋದು ಅಂದರೆ ಬಂಗಾರ ಕೊಡೋದು ಅಂತ. ಬನ್ನಿ ಕೊಡೋದು ಅನ್ನೋದನ್ನು ಬಂಗಾರ ಕೊಡೋದು ಅಂತ ಬಳಸ್ತಾ ಇದ್ರು. ಅದೇ ಶಬ್ದ ಬಳಕೆ ಇತ್ತು, ಈಗಲೂ ಇದೆ ಕರ್ನಾಟಕದಲ್ಲಿ. ಬೇರೆ ಬೇರೆ ಕಡೆಯಲ್ಲಿ ಆ ಬಳಕೆ ಇದೆ, ಊರುಗಳಲ್ಲಿ. ಉತ್ತರ ಕರ್ನಾಟಕದಲ್ಲೆಲ್ಲ ಬಳಕೆ ಇದೆ. ಅಂದರೆ ಇವರು ಕೊಡ್ತಾರೆ ಬನ್ನಿ ಎಲೆಯನ್ನು, ಅವರೂ ಕೊಡ್ತಾರೆ, ಬಂಗಾರ ವಿನಿಮಯ ಮಾಡಿಕೊಂಡ್ವಿ ಅನ್ನೋ ತರಹದ್ದು. ಆ ಶಮಿ ವೃಕ್ಷದ ಪೂಜೆ ಅನ್ನೋದು ಇವತ್ತು ಬಹಳ ಮುಖ್ಯ. ಊರಿನ ಹೊರಗಿರುತ್ತೆ ಅದು, ಶಮಿ ಅನ್ನೋದು ಊರಿನ ಹೊರಗಿರುತ್ತೆ. ಬನ್ನಿ ಮಂಟಪ ಅಂತೆಲ್ಲ ಇತ್ತಲ್ಲ, ಒಂದು ಆ ಥರದ್ದು ಮರ ಇರುತ್ತೆ. ಊರಿನ ಹೊರಗೆ ಈ ಥರ ದೈವಿ ವೃಕ್ಷಗಳನ್ನು ಇಡ್ತಾ ಇದ್ರು. ಎಲ್ಲೋ ಒಂದು ಕಡೆ ಊರಲ್ಲಿ ಒಂದು ಕಡೆ ಅಶ್ವತ್ಥ ವೃಕ್ಷ ಇರ್ತಾ ಇತ್ತು, ಒಂದು ಕಡೆ ಈ ಬನ್ನಿ ಇರ್ತಾ ಇತ್ತು. ಹೀಗೆ ಈ ಶಮಿ ವೃಕ್ಷಕ್ಕೆ ಹೋಗಿ ಅವತ್ತು ಪೂಜಿಸೋದು ಅಂತ. ಶಮಿ ಅಂತ ಅಂದಾಗ ಅದು ಅಗ್ನಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾರೆ. ಅದನ್ನು ಅಗ್ನಿ ಸಂಬಂಧಪಟ್ಟ ವೃಕ್ಷ ಅದು ಅಂತ. ಅಗ್ನಿಗೆ ಸಂಬಂಧಪಟ್ಟ ವೃಕ್ಷ ಅಂದರೆ ಒಂದೊಂದು ಪದಾರ್ಥಗಳಲ್ಲಿ ಯಾವ ದೇವರ ಸಾನ್ನಿಧ್ಯ ಇದೆ ಅಂತ ಒಂದು ನಮ್ಮ ಮಹರ್ಷಿಗಳು ಗುರುತಿಸಿದ್ದಾರೆ. ಈಗ ಅಶ್ವತ್ಥದಲ್ಲಿ ತ್ರಿಮೂರ್ತಿಗಳಿದ್ದಾರೆ ಅಂತ ಹೇಳಿದಾಗೆ, ಬಿಲ್ವ ಅಂತಂದಾಗ ಅದು ಶಿವನ ಸಾನ್ನಿಧ್ಯ ಇದೆ, ಪಾರಿಜಾತ ಅಂತಂದಾಗ ಅಲ್ಲಿ ಆಂಜನೇಯನ ಸಾನ್ನಿಧ್ಯ ಇದೆ ಅಂತ ಹೇಳುವಂತೆ, ಬನ್ನಿ ಅಂತಂದಾಗ ಅಲ್ಲಿ ಅಗ್ನಿಯ ಸಾನ್ನಿಧ್ಯ ಇದೆ ಅಂತ. ಬನ್ನಿ ಅನ್ನೋದು ಕೂಡ ಸಂಸ್ಕೃತದ ವನ್ಹಿ ಶಬ್ದದ ತದ್ಭವ ಅಂತ ಹೇಳ್ತಾರೆ ವಿದ್ವಾಂಸರು. ಬನ್ನಿ ಅಂತ ಇದೆಯಲ್ಲ, ವನ್ಹಿ ಅಂದರೆ ಅಗ್ನಿ, ವನ್ಹಿ ಅಂದರೆ ವನ್ಹಿ ಅನ್ನೋದೇ ಬನ್ನಿ ಅಂತ ಆಗಿದೆ ಅಂತ. ಹಾಗಾಗಿ ಅದು ಅಗ್ನಿ ಅಂತ. ನಮ್ಮಲ್ಲಿ ಈ ಪಂಚಭೂತಗಳಿವೆಯಲ್ಲ, ಪೃಥ್ವಿ, ಜಲ, ತೇಜಸ್ಸು, ವಾಯು, ಆಕಾಶ ಅಂತ 5 ನಾವೇನು ಪಂಚಭೂತಗಳು ಅಂತ ಹೇಳ್ತೀವಲ್ಲ, ಇದರಲ್ಲಿ ಈ ಬಂಗಾರ ಇದೆಯಲ್ಲ, ಈಗ ಎಲ್ಲವೂ ನಮ್ಮ ಸುತ್ತ ಸಿಗುವ ಎಲ್ಲ ವಸ್ತುಗಳಲ್ಲೂ ಅದು ಪೃಥ್ವಿ ತತ್ವಕ್ಕೆ ಸೇರಿದ್ದು ಅಂತ.
ಅಂದರೆ ಮಣ್ಣಲ್ಲಿ ಮಣ್ಣಾಗುತ್ತವೆ ಇವೆಲ್ಲ. ಇವನ್ನೆಲ್ಲ ಪೃಥ್ವಿ ತತ್ವ ಹೆಚ್ಚಿರೋ ವಸ್ತುಗಳು ಅಂತ ಹೇಳ್ತೀವಿ. ನಮ್ಮ ದೇಹವನ್ನು ಸೇರಿ ಪಾರ್ಥಿವ ಶರೀರ ಅಂತ ಕರಿತೀವಿ. ಪಾರ್ಥಿವ ಶರೀರವನ್ನು ದಹನ ಮಾಡಲಾಯಿತು ಅಂತೆಲ್ಲ ಬಳಸ್ತೀವಲ್ಲ, ಯಾಕೆಂದರೆ ಇದು ಮಣ್ಣಲ್ಲಿ ಮಣ್ಣಾಗತ್ತೆ, ಮಣ್ಣಿನ ಭಾಗ ಹೆಚ್ಚಿದೆ ಎಲ್ಲದರಲ್ಲೂ ಅಂತ. ಈ ಬಂಗಾರ ಇದೆಯಲ್ಲ, ಇದನ್ನು ತೇಜಸ್ಸಿನ ಗುಂಪಿಗೆ ಸೇರಿಸ್ತಾರೆ ಬಂಗಾರವನ್ನು. ಅಂದರೆ ಬಂಗಾರದಲ್ಲೂ ಇರೋದು ತೇಜಸ್ಸು ಅಂತ. ಅದು ಪೃಥ್ವಿಯ ಭಾಗ ಅಲ್ಲ, ತೇಜಸ್ಸಿನ ಭಾಗ ಅಂತಂದರೆ ಅಗ್ನಿಯ ಭಾಗ ಅದು ಅಂತ. ಅಗ್ನಿ ಅಂದರೆ ಸುಡೋದು ಬೆಂಕಿ ಅನ್ನೋ ಅಷ್ಟೇ ಅರ್ಥದಲ್ಲ. ಅಂದರೆ ಒಂದು ಬಿಸಿ ಅನ್ನೋದು ಏನಿರುತ್ತೋ ಅದೆಲ್ಲವನ್ನು ಹೇಳ್ತಾ ಇರೋದು. ಹೀಟ್ ಅಂತ ಒಂದಿರುತ್ತಲ್ಲ ವಾತಾವರಣದಲ್ಲಿ, ಅದೊಂದು ಇದ್ದೇ ಇದೆ, ಅದು ಇರೋದ್ರಿಂದಲೇ ಬದುಕು ಮಾಡೋದಕ್ಕಾಗ್ತಾ ಇದೆ. ಅದಕ್ಕೆ ಸೇರಿದ್ದು ಬಂಗಾರ ಅಂತ. ಹಾಗಾಗಿ ಆ ಬಂಗಾರದ ವಿನಿಮಯ ಅನ್ನೋದನ್ನು ಎಲ್ಲಿ ಕಾಣಿಸ್ತಾ ಇದೆ ಅಂತ ಅಂದರೆ, ಬಂಗಾರವೂ ಅಗ್ನಿದೇವತಾಕವಾದದ್ದು, ಈ ಶಮಿ ವೃಕ್ಷವು ದೇವತಾಕವಾದದ್ದು. ಅದರ ವಿನಿಮಯ ಇದೆ ಅಲ್ಲಿ, ಅದರ ವಿನಿಮಯ ಇದೆ. ಈ ಅಗ್ನಿ ಅಂತ ಅಂದಾಗ, ಅಗ್ನಿ ಅಂತಂದರೆ ತೇಜಸ್ಸು, ಅಗ್ನಿ ಅಂದರೆ ಜ್ವಲಿಸೋದು ಅಂತ ಇದೆಯಲ್ಲ, ಇದಕ್ಕೂ ಆ ಆಳುವಿಕೆಗೂ ಬಹಳ ಸಂಬಂಧ ಇದೆ. ಆಳುವಿಕೆಗೆ ಒಂದು ಕಠೋರತನ ಬೇಕಲ್ಲ, ಅದು ಯಾವುದರಲ್ಲಿ ಅಂದರೆ ಇದರಲ್ಲೇ ಅಂತ. ಅವನು ಬೆಂಕಿ ಅಂತಲೇ ಹೇಳೋದು, ಹೌದು, ಬಹಳ ಸಿಟ್ಟಿನವ ಅಂತ. ಅಂದರೆ ಒಬ್ಬ ಶೂರವೀರನಿಗೆ ಹೇಳೋದು ಹಾಗೆ ಅಂತ, ಬೆಂಕಿ ಅಂತಲೇ ಅಂತ. ಹಾಗೆ ಇರಬೇಕು ಅಂತ, ಒಂದು ಸೇನೆ ಅಂದರೆ ಹಾಗೆ ಅಂತ. ಅದು ಎಲ್ಲವೂ ಅದರಲ್ಲಿ ಸೇರಿಕೊಳ್ಳುತ್ತೆ. ಅದರ ಜೊತೆಗೆ ಒಂದು ದುರ್ಗಾ ಪೂಜೆ ಕೂಡ ಇದೆ. ಶಮಿಯಲ್ಲಿ ದುರ್ಗೆಯನ್ನು ಭಾವಿಸಿ ಪೂಜೆ ಮಾಡೋದು ಅಂತ. ದುರ್ಗೆಯನ್ನು ಕೂಡ ಅಗ್ನಿಗೆ ಸಂಬಂಧಿಸಿದ ಒಂದು ದೇವತೆ ಅಂತಲೇ ಹೇಳೋದು ದುರ್ಗೆಯನ್ನು ಕೂಡ. ಅಂದರೆ ಇಲ್ಲೆಲ್ಲ ಕಡೆಯಲ್ಲೂ ಈ ಆಳ್ವಿಕೆ ಮತ್ತು ರಕ್ಷಣೆ ಅನ್ನೋದಕ್ಕೆ ಬೇಕಾದ ಅಂಶಗಳೆಲ್ಲ ಇವೆ ಅಂತ. ರಕ್ಷಣೆ ಅನ್ನೋದಕ್ಕೆ ಬೇಕಾದ ಅಂಶಗಳೆಲ್ಲ ಇವೆ ಅಂತ. ಉದಾಹರಣೆಗೆ ದೇಹ ಇದೆಯಲ್ಲ, ದೇಹ ತಣ್ಣಗಾಯಿತು ಅಂತ ಹೇಳ್ತಾರೆ ಸತ್ರು ಅನ್ನೋದಕ್ಕೆ. ತಣ್ಣಗಾಯಿತು ಅಂದರೆ ಏನು ಅಂದರೆ, ಅಲ್ಲಿ ಈ ತೇಜಸ್ಸಿನ ಕ್ರಿಯೆಗಳು ಯಾವುದೂ ನಡೀತಾ ಇಲ್ಲ ಅಂತ. ಉಸಿರು ನಿಂತಿತು ಅಂತ ಮಾತ್ರ ಅಲ್ಲ, ಉಸಿರು ನಿಲ್ಲೋದ್ರ ಜೊತೆಗೆ ದೇಹ ತಣ್ಣಗಾಯಿತು ಅನ್ನೋದು ಕೂಡ ಇದೆ ಅಂತ. ಎರಡೂ ಹೋಗುತ್ತೆ ಅಂತ, ಎರಡು ತತ್ವಗಳು ಅಲ್ಲಿಂದ ಹೊರಟೋಗುತ್ತವೆ. ಆದರೆ ಪೃಥ್ವಿಯ ವಿಷಯ ಅಲ್ಲೇನು ಹೋಗಿರೋದಿಲ್ಲ. ನಾವು ಹೂಳೋ ತನಕ ಅಥವಾ ಸುಡೋ ತನಕ ಪೃಥ್ವಿಯ ಭಾಗ ಉಳಿದಿರುತ್ತೆ. ಆದರೆ ಬದುಕ್ತಾ ಇದ್ದವನು ಶವ ಆಗೋದು ಯಾವಾಗ ಅಂದರೆ, ಅದರಲ್ಲಿರುವ ಬಿಸಿ ತಣಿಯಬೇಕು, ಉಸಿರು ನಿಲ್ಲಬೇಕು ಅಂತ. ಹಾಗಾಗಿ ಈ ಅಗ್ನಿತತ್ವ ಅನ್ನೋದೇನಿದೆ, ಇದು ರಕ್ಷಣೆಗೆ ಸಂಬಂಧಪಟ್ಟಿದ್ದು. ಉಳಿಸುವ ಕ್ರಿಯೆ ಅದರಲ್ಲಿದೆ, ಅದು ಉಳಿಸತ್ತೆ ಅಂತ. ಹಾಗಾಗಿ ಇಲ್ಲಿ ಉಳಿಸೋದು ಯಾವುದೋ ಅದರ ಪೂಜೆ ವಿಜಯದಶಮಿಯಲ್ಲಿ ಮುಖ್ಯ ಆಯಿತು. ಅದು ಯಾವುದು ಅಂದರೆ, ಅದು ಆಯುಧ ಆಯಿತು, ಅದು ಸೇನೆ ಆಯಿತು, ಅದು ಅಶ್ವ ಆಯಿತು ಅಂತ. ಹಾಗಾಗಿ ಈ ಅಂಶವನ್ನು ಬಹಳ ಪ್ರಧಾನವಾಗಿಟ್ಕೊಂಡು ಅದನ್ನು ಸಮೂಹದ ಹಬ್ಬ ಆಗಿಸ್ಕೊಂಡ್ಬಿಟ್ರು. ಯಾಕೆಂದರೆ ಬೇರೆ ಹಬ್ಬಗಳು ಅಂತ ಬಂದಾಗ ಅದು ವ್ಯಕ್ತಿಗತ. ಗಣೇಶನ ಹಬ್ಬ ಬರ್ಬೋದು, ಇನ್ಯಾವುದೋ ಶಿವರಾತ್ರಿ ಬರ್ಬೋದು, ಇನ್ಯಾವುದೋ ಕೃಷ್ಣಾಷ್ಟಮಿ ಬರ್ಬೋದು. ಈ ಎಲ್ಲದರಲ್ಲಿ ಏನಂದರೆ, ನಾನು ನನಗೆ ಬೇಕಾದ್ದನ್ನು ದೇವರಲ್ಲಿ ಬೇಡ್ಕೊಳ್ತೇನೆ, ಪ್ರತಿಯೊಬ್ಬನು ವ್ಯಕ್ತಿಗತವಾಗಿ ಪೂಜಿಸ್ತಾನೆ ಅಂತ. ಅದೇ ವಿಜಯದಶಮಿ ಸಮೂಹದ್ದಾಯ್ತದು. ಬನ್ನಿ ತರೋದಕ್ಕೆ ಅಂತ ಗುಂಪಾಗಿ ಹೋಗ್ತಾ ಇದ್ರು ಮೆರವಣಿಗೆಯಲ್ಲಿ. ಈಗಲೂ ಅದರದ್ದೇ ವೈಭವಗಳನ್ನು ನಾವು ಕೆಲವು ರಾಜಮನೆತನಗಳಲ್ಲಿ ಕಾಣ್ತೀವಿ. ಬನ್ನಿ ಮಂಟಪದವರೆಗೆ ಮೆರವಣಿಗೆಯಲ್ಲಿ ಎಲ್ಲರೂ ಹೋಗ್ತಾರೆ ಅಲ್ಲಿ. ಅಲ್ಲಿಂದ ಬನ್ನಿ ತರೋದು ಅಂತ, ಮನೆಗೆ ಬನ್ನಿ ತರೋದು ಅಂತ. ಹೀಗೆ ವಿಜಯದಶಮಿ ನಮ್ಮ ಬದುಕನ್ನು ರಕ್ಷಿಸುವ ಎಲ್ಲದಕ್ಕೆ ಗೌರವ ಸಲ್ಲಿಸೋದಾಗಿರೋದ್ರಿಂದ ಅದು ಸಮೂಹದ್ದಾಯಿತು, ಅದು ನಾಡ ಹಬ್ಬ ಆಯಿತು, ಅದು ದೇಶದ ಹಬ್ಬ ಆಯಿತು ಅಂತ. ಇದು ವಿಜಯದಶಮಿಗಿರುವ ಬಹಳ ಮುಖ್ಯವಾದಂತಹ ಅಂಶ. ಹಾಗಾಗಿಯೇ ಹಿಂದೆ ರಾಜರುಗಳು ಕೂಡ ಇದೇ ದಿನವನ್ನು ಯುದ್ಧಕ್ಕಾಗಿಯೂ ಬಳಸ್ಕೊಳ್ತಾ ಇದ್ರು, ಯುದ್ಧಕ್ಕೆ ಹೊರಡೋದಕ್ಕೆ. ಯಾರೋ ಶತ್ರು ಇರ್ತಾ ಇದ್ದ, ಈಗ ದಿಢೀರ್ ಹೋಗಿ ದಾಳಿ ಮಾಡೋದು ಅನ್ನೋದು ಅದು ಧರ್ಮಯುದ್ಧದ ಕ್ರಮಕ್ಕೆ ಬರೋದಿಲ್ಲ. ಸೂಚಿಸಿಯೇ ಹೋಗೋದು, ಯುದ್ಧಕ್ಕೆ ಬರ್ತೀನಿ ಅಂತ. ಅದನ್ನು ದಾಳಿ ಆಕ್ರಮಣ ಅಂತ ಕರೀತಾರೆ, ಹಾಗೆ ಹೋಗಿದ್ದನ್ನು. ಆದರೆ ಯುದ್ಧಕ್ಕೆ ಹೋಗುವಾಗ ಅವರು ಹೇಳಿ ಹೋಗ್ತಾರೆ. ಅಂದರೆ ಯುದ್ಧಕ್ಕೆ ಯಾವತ್ತು ಹೊರಡ್ತಾನೆ ಅಂತ ಗೊತ್ತು ಮಾಡ್ಕೊಳ್ದೆ ಹೊರಡಬೇಕಲ್ವ. ಅಂದರೆ ಹಂಗಿಲ್ಲ, ನಾನು ವಿಜಯದಶಮಿ ದಿವಸ ನೀನು ರಾಜ್ಯಕ್ಕೆ ಹೊರಟಿದ್ದೀನಿ ಬರೋದಕ್ಕೆ ಅಂತ ಹೇಳ್ಕೊಂಡೇ ಹೋಗೋದು ಇವರು. ಹಾಗಾಗಿ ಇವರೇನು ಮಾಡ್ತಾ ಇದ್ರು, ವಿಜಯದಶಮಿಯ ದಿನ ಒಂದು ವಿಜಯ ಅಂತ ಒಂದು ಮುಹೂರ್ತ ಬರುತ್ತೆ. ಅದು ಸೂರ್ಯಾಸ್ತ ಆದ ಮೇಲೆ ಬರುತ್ತೆ. ಮುಹೂರ್ತ ಅಂದರೆ ಒಂದು ಸಣ್ಣ ಅವಧಿ, ಅದು ಆ ವಿಜಯ ಮುಹೂರ್ತ ಅನ್ನೋದು ಏನು ಬರುತ್ತೆ, ಆ ಸಮಯದಲ್ಲಿ ಅವ್ರು ಹೊರಡ್ತಾ ಇದ್ರು. ಎಲ್ಲ ರಾಜರು ಪ್ರತಿ ವರ್ಷ ಯುದ್ಧಕ್ಕೆ ಹೋಗ್ತಾ ಇದ್ರು ಅಂತನೋ ಅಲ್ಲ, ಏನೂ ಅಲ್ಲ. ಆದರೆ ದೇಶ ರಕ್ಷಣೆ ಅನ್ನೋದೊಂದು ಇದ್ದೇ ಇರ್ತಿತ್ತು. ಅಂದರೆ ಯುದ್ಧ ಅನ್ನೋದು ಬೇರೆ, ದೇಶ ರಕ್ಷಣೆ ಅನ್ನೋದು ಬೇರೆ. ಅಂದರೆ ಇವತ್ತು ನಾವು ಪೊಲೀಸ್ ವ್ಯವಸ್ಥೆ, ಸೈನ್ಯ ವ್ಯವಸ್ಥೆ ಎರಡನ್ನು ತುಂಬ ಪ್ರತ್ಯೇಕ ಮಾಡ್ಕೊಂಡು ನೋಡ್ತಾ ಇದ್ದೀವಿ. ಆದರೆ ಅವತ್ತು ಇದೆರಡೂ ಒಂದರಲ್ಲೇ ಇರ್ತಾ ಇತ್ತು.
ಅಂದರೆ ಯುದ್ಧ ಮಾಡೋ ಸೈನಿಕರೇ ಇಲ್ಲಿ ಬಂದು ನಿಂತ್ಕೋತಾ ಇದ್ರು ಅಂತ ಅಲ್ದಿದ್ರೆ ಅದು ಒಂದೇ ವಿಭಾಗದಲ್ಲಿತ್ತು. ಹಾಗಾಗಿ ಗಡಿಯನ್ನು ರಕ್ಷಿಸೋದಾಗಲಿ, ಒಳಗಡೆಯಲ್ಲಿ ಬೇರೆ ಏನು ಅನ್ಯಾಯ ನಡೀದೇ ಇರುವಂತೆ ರಕ್ಷಿಸೋದಾಗಲಿ, ಇದೆಲ್ಲವನ್ನು ಅದು ರಕ್ಷಣೆಯ ಕಾರ್ಯವನ್ನು ಮಾಡುತ್ತಲೇ ಇತ್ತು. ಯುದ್ಧ ಇಲ್ಲದೇ ಇದ್ದರೂ ಕೂಡ ಸೇನೆ ಇಡೀ ದೇಶದ ರಕ್ಷಣೆಯನ್ನು ಮಾಡ್ತಾ ಇದ್ದಿದ್ದರಿಂದಾಗಿ ಆ ಸೇನೆ ತನ್ನನ್ನು ರಕ್ಷಿಸುವಷ್ಟು ಹೇಗೆ ಸಮರ್ಥವಾಗಿದೆ ಅನ್ನೋದನ್ನು ಇವನಿಗೂ ನೋಡುವ ಅವಕಾಶ, ಅವರಿಗೂ ತೋರಿಸುವ ಅವಕಾಶ, ಮತ್ತು ಅವರನ್ನು ಮೆರವಣಿಗೆಯಲ್ಲಿ ಇಟ್ಟು ಇವರು ಪ್ರಜೆಗಳ ಆಚೆ ಈಚೆ ನಿಂತು ಅಂತ. ಅಂದರೆ ಈಗ ಅವರು ಬರೀ ರಾಜ ಮಾತ್ರ ಅಲ್ಲ, ಅವತ್ತು ಆ ಮೆರವಣಿಗೆಯಲ್ಲಿ ಎಲ್ಲ ಯೋಧರು ಕೂಡ ಅವರ ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇದ್ರು ಅಂತ. ಅಂದರೆ ಅವರಿಗೆ ಅಂಥದ್ದೊಂದು ಪ್ರಮುಖ ಸ್ಥಾನವನ್ನು ಕೊಟ್ಟು ನೋಡುವ ಹಬ್ಬವಾಗಿ ಕೂಡ ಅದು ಬೆಳೀತು ಮುಂದೆ ಅಂತ. ಹೀಗಾಗಿ ರಕ್ಷಣೆಯ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾದ ಹಬ್ಬವಾಗಿ ವಿಜಯದಶಮಿಯನ್ನು ತಂದರು. ಅದೇ ಈ ಆಯುಧ ಪೂಜೆ ಇತ್ಯಾದಿಗಳ ಎಲ್ಲದರ ಮಹತ್ವವೂ ಸೇರಿಕೊಳ್ಳುತ್ತೆ ಅದು. ಹಾಗಾಗಿ ವಿದ್ಯಾದಶಮಿ, ವಿಜಯದಶಮಿ ಎರಡೂ ಅದರಲ್ಲಿ ಸೇರಿಕೊಂಡು ಬಿಡ್ತು. ಮತ್ತು ಅಷ್ಟೇ ನಿಲ್ಲಲಿಲ್ಲ. ಅವತ್ತು ವ್ಯಾಪಾರಿಗಳು ಅಂಗಡಿ ಪೂಜೆ ಮಾಡುವ ಪದ್ಧತಿಗಳು ಕೂಡ ಭಾರತದಲ್ಲಿ ಬೇರೆ ಬೇರೆ ಕಡೆ ಇದೆ. ದೀಪಾವಳಿಯಲ್ಲೂ ಮಾಡ್ತಾರೆ, ಲಕ್ಷ್ಮೀ ಪೂಜೆಯಲ್ಲಿ. ಇವತ್ತು ಕೂಡ ಮಾಡುವ ಅಭ್ಯಾಸ ಕೂಡ ಇದೆ, ಅಂಗಡಿಗಳಲ್ಲಿ ಪೂಜಿಸೋದು ಅಂತ. ಅಂದರೆ ಅದು ಒಂದು. ಅಂದರೆ ವ್ಯಾಪಾರ ಅಂದರೆ ಸಮೃದ್ಧಿಯ ವಿಷಯ, ಅದು ಸಂಪತ್ತಿನ ವಿಷಯ ಅದು. ಅದರ ಜೊತೆಗೆ ಕೃಷಿ ಸಂಬಂಧಪಟ್ಟಂತಹ ಕೃಷಿ ಉಪಕರಣಗಳಿಗೆ ಕೂಡ ಕೆಲವು ಕಡೆಯಲ್ಲಿ ಪೂಜೆ ನಡೆಯುತ್ತೆ. ಇದು ಕೆಲವು ಕಡೆಯಲ್ಲಿ ದೀಪಾವಳಿಯಲ್ಲಿ ನಡೆಯುತ್ತೆ, ಇನ್ನು ಕೆಲವು ಕಡೆಯಲ್ಲಿ ಅವತ್ತು ನಡೆಯುತ್ತೆ. ಮತ್ತು ಇನ್ನೊಂದು ವಾಹನಗಳ ಪೂಜೆ ಕೂಡ ನಡೆಯುತ್ತೆ. ಕೆಲವು ಪ್ರದೇಶಗಳಲ್ಲಿ ಅದು ದೀಪಾವಳಿಯಲ್ಲಿದೆ, ಹೆಚ್ಚಿನ ಭಾಗದಲ್ಲಿ ಯಾವತ್ತಿದೆ ಅಂದರೆ ಇವತ್ತಿದೆ ವಾಹನ ಅನ್ನೋದು. ಅಂದರೆ ನಮ್ಮ ರಕ್ಷಣೆ, ನಮಗೆ ಬೇಕಾದ ಅರಿವು, ಮೊದಲನೇದ ಅರಿವು, ಅದಾದ ಮೇಲೆ ಬೇಕಾಗಿದ್ದು ನಮಗೆ ರಕ್ಷಣೆ, ಅದಾದ ಮೇಲೆ ನಮಗೆ ಬೇಕಾಗಿದ್ದು ಸಂಪತ್ತು. ಈ ಸಂಪತ್ತು ಬರುವ ಜಾಗಗಳು ಯಾವುದು ಅಂತ ಅಂದರೆ ಅದು ಕೃಷಿ ಮತ್ತಿತರ ಕೈಗಾರಿಕೆ ಅಂತ ನಾವೇನು ಹೇಳ್ತೀವಿ. ಇದು ಇಷ್ಟೂ ಅಂಶಗಳು ಈ ನಾಲ್ಕರಲ್ಲೇ ಇರೋದು ಒಟ್ಟು ಬದುಕು. ಒಂದು ಜ್ಞಾನ ಬೇಕು, ಅದಾದ ಮೇಲೆ ಒಂದು ರಕ್ಷಣೆ ಬೇಕು, ಒಂದು ಸಂಪತ್ತು ಬೇಕು. ಸಂಪತ್ತು ಅನ್ನೋದು ಒಂದು ಇದಾಗಿ ಕಾಣಿಸುತ್ತೆ. ಆದರೆ ಸಂಪತ್ತಿಗೆ ಕಾರಣವಾದದ್ದು ಯಾವುದು ಅಂತ ಅಂದರೆ ಕೃಷಿ ಮತ್ತು ಕೈಗಾರಿಕೆಗಳಾಗಿರ್ತವೆ. ಇಷ್ಟಕ್ಕೂ ಸೇರಿದ ಒಂದು ಗೌರವ ಸಲ್ಲಿಸುವ ಕಾರ್ಯ ವಿಜಯದಶಮಿ ದಿನ ನಡೆಯುತ್ತೆ. ಅಂದರೆ ಇಲ್ಲಿ ಮಹಾಭಾರತ ಮತ್ತು ರಾಮಾಯಣದ ಉಲ್ಲೇಖಗಳನ್ನು ಮಾಡ್ತಾರೆ. ಅದು ಯಾವ ಸಂದರ್ಭದಲ್ಲಿ ಆಗಿರುವಂಥದ್ದು? ಒಂದು ರಾಮ ಶಮಿಯನ್ನ ಪ್ರಾರ್ಥಿಸಿದ ಅಂತ ಇರೋದು ಒಂದು ಕಥೆ. ಆಮೇಲೆ ಅವತ್ತೇ ರಾವಣ ಸಂಹಾರ ಆಯಿತು ಅನ್ನುವ ಒಂದು ಪ್ರಚಲಿತ ಮಾತುಕತೆಗಳು ಕೂಡ ಇವೆ. ಆ ಹಿನ್ನೆಲೆಯಲ್ಲಿ ರಾವಣನ ಸಂಹಾರವನ್ನ ಅವತ್ತು ಮತ್ತೊಮ್ಮೆ ಸೃಷ್ಟಿಸಿಕೊಳ್ಳುವ ಒಂದು ಪ್ರಕ್ರಿಯೆಗಳು ಉತ್ತರದಲ್ಲಿ ನಡೆಯುತ್ತೆ, ದಕ್ಷಿಣದಲ್ಲಿ ಕಡಿಮೆ ಇದೆ. ಅದು ರಾಮಲೀಲಾ ಅಂತ ಅವರು ರಾಮನವಮಿಯಲ್ಲೂ ಮಾಡ್ತಾರೆ, ರಾಮಲೀಲಾ ಅಂತ ಜೋರಾಗಿ. ವಿಜಯದಶಮಿಯಲ್ಲೂ ಕೂಡ ಆ ರಾವಣ ದಹನ ಅನ್ನೋದನ್ನು ಮಾಡೋದಿದೆ. ಅಂದರೆ ರಾವಣ ದಹನವನ್ನು ಸಾಂಕೇತಿಕವಾಗಿ ಮಾಡೋದದು. ಸಾಂಕೇತಿಕ ಯಾಕೆ ಅಂತ ಅಂದರೆ ಲೋಕಕಂಟಕನೊಬ್ಬನನ್ನು ಕೊಂದ ಕಥೆ ಅದು. ರಾವಣನನ್ನು ಕೊಂದಿದ್ದು ಅಂತ ಅನ್ನೋದು ಅವನು ಸೀತೆಯನ್ನು ಅಪಹರಿಸಿಕೊಂಡ, ಅದಕ್ಕಾಗಿ ರಾಮ ಕೊಂದ ಅನ್ನೋಲ್ಲಿಗೆ ಮುಗಿಯೋದಿಲ್ಲ. ಅದು ವ್ಯಕ್ತಿಗತ ಆಗಲಿಲ್ಲ. ಅದು ಏನಂದರೆ ಇಡೀ ಲೋಕಕ್ಕೆ ಒಬ್ಬ ತೊಡಕಾಗಿದ್ದ, ಎಲ್ಲರಿಗೂ, ಸಜ್ಜನರಿಗೆ ಅಂತ ಮಾತ್ರ ಅಲ್ಲ ದುರ್ಜನರಿಗೂ ತೊಡಕೆ ಆಗಿದ್ದ ಅವನೇನು ಅವರನ್ನ ಇವರನ್ನ ಅಂತ ಅವನಿಗೇನು ಭೇದ ಭಾವ ಇರಲಿಲ್ಲ ಅವನಿಗೆ. ಅಂಥವನೊಬ್ಬನನ್ನ ಕೊಲ್ಲಲಾಯಿತು ಅಂತ ಅನ್ನೋದಿದೆಯಲ್ಲ, ಅದೇನನ್ನು ಹೇಳುತ್ತೆ ಅಂದರೆ ಒಂದು ಯುದ್ಧದ ಸತ್ಪರಿಣಾಮ, ಒಂದು ಅತ್ಯುತ್ತಮ ಸೈನ್ಯದ ಶಕ್ತಿ, ಅದನ್ನೆಲ್ಲ ಹೇಳ್ತೋದು. ಮತ್ತು ಆ ರಾವಣ ಸಂಹಾರದಲ್ಲಿ ಇನ್ನೂ ಬಹಳ ವಿಶಿಷ್ಟವಾದ ಅಂಶ ಏನಿದೆ ಅಂದರೆ ಎಲ್ಲರೂ ಸೇರಿ ಕೊಂದ್ರು ಅವನನ್ನ ಅನ್ನೋ ಥರ ಅಂತ. ರಾಮ ಕೊಂದ ಅನ್ನೋದು ಸರಿ. ರಾಮನ ಜೊತೆಗಿದ್ದವರು ಯಾರು ಅಂದರೆ ರಾಮನ ಜೊತೆಗಿದ್ದವರಲ್ಲ, ಯಾವುದೋ ನುರಿತ ಸೈನಿಕ ದಳ ಅಲ್ವಲ್ಲ, ಅಯೋಧ್ಯೆಯಿಂದ ಸೈನ್ಯ ಬಂದಿಲ್ವಲ್ಲ. ಬಂದವರು ಯಾರು ಅಂದರೆ ಕಪಿಗಳು, ಕರಡಿಗಳು, ಅಂದರೆ ಇವ್ರು ಎಲ್ಲ ಸೇರ್ಕೊಂಡಿದ್ದಾರೆ ಅನ್ನೋದು ನೋಡ್ಬೇಕು ನಾವಲ್ಲಿ. ಅಂದರೆ ಒಂದು ದುಷ್ಟತನ ವಿಜೃಂಭಿಸಿದಾಗ ಅದನ್ನು ಬದಿಗೆ ಸರಿಸೋದಕ್ಕೆ ಒಬ್ಬ ನಾಯಕನ ಎದುರು ಪ್ರಜಾಸ್ತೋಮವೇ ಸೇರ್ಕೊಂಡ್ಬಿಡತ್ತೆ ಅಂತ. ಹಾಗಾಗಿ ರಾವಣ ದಹನ ಅನ್ನೋದಿದೆಯಲ್ಲ, ಅದು ಪ್ರಜೆಗಳು ನಾವು ಸಾಧಿಸಿದ್ದು ಅಂತ ನೋಡುವ ಹಬ್ಬ ಅದಾಯಿತು ಅಂತ. ಮುಂದೆ ಹೋಗ್ತಾ ಏನಾಗುತ್ತೆ, ನಾವು ಈ ಅಂಶಗಳನ್ನು ಬಿಟ್ಕೊಂಡ್ಬಿಡ್ತೀವಿ. ರಾಮಾಯಣದಲ್ಲಿ ಬಹಳ ಮುಖ್ಯವಾಗಿ ನೋಡಬೇಕಾಗಿರೋದು ಅದು ಅಂತ. ಈಗ ರಾವಣನ ಸೇನೆಯಲ್ಲಿದ್ದವರಿಗೆ ಯುದ್ಧ ಮಾಡೋದಕ್ಕೆ ಕಾರಣ ಇದೆ. ಯಾಕೆಂದರೆ ಅವನ ಸೈನಿಕರವರು, ಅವರಿಗೆ ಅದೇ ಕಾರಣಕ್ಕಾಗಿ ಸಂಬಳ ಕೊಟ್ಟು
ಶಿಕ್ಷಣ ಕೊಟ್ಟು ನೇಮಕ ಮಾಡಿಕೊಳ್ಳಲಾಗಿದೆ. ಯಾವ ಕಾರಣಕ್ಕಾದರೂ ಯುದ್ಧ ಆಗಲಿ ಅವ್ರು ಯುದ್ಧಕ್ಕೆ ಬರಬೇಕು. ಅದು ನ್ಯಾಯಕ್ಕ, ಅನ್ಯಾಯಕ್ಕ, ಧರ್ಮಕ್ಕ, ಅಧರ್ಮಕ್ಕ ಅವ್ರಿಗೆ ಸಂಬಂಧ ಇಲ್ಲ. ಯುದ್ಧಕ್ಕೆ ಹೊರಡಿ ಅಂದರೆ ಯುದ್ಧಕ್ಕೆ ಹೊರಡಬೇಕು ಅಷ್ಟೇ. ಹೌದು. ಆದರೆ ರಾಮನ ಜೊತೆಗೆ ಬಂದವರಿಗೆ ಏನು, ಅವರಿಗೇನೂ ಸಂಬಂಧ ಇಲ್ಲ. ಯಾರೋ ರಾಮ, ಎಲ್ಲಿಯೋ ಅಯೋಧ್ಯೆ, ಯಾರೋ ಕಪಿಗಳು, ಯಾರೋ ಕರಡಿಗಳು. ಜಗತ್ತಿನಾದ್ಯಂತ ಕಪಿಕರಡಿಗಳು ಬಂದಿದ್ವಂತೆ. ನೇತೃತ್ವ ಕಿಷ್ಕಿಂದ ಎದ್ದಾಗಿತ್ತು, ಅದೇ ಕರ್ನಾಟಕದ್ದೇ ಆಗಿತ್ತು. ಆದರೆ ಈ ಕರೆಗೆ ಜಗತ್ತಿನ ಎಲ್ಲ ಕಡೆಯಿಂದ ಬಂದಿದ್ರು. ಅವರಿಗೇನು ಬರೋದಕ್ಕೆ ಅಂದರೆ ಏನೂ ಇಲ್ಲ, ಒಬ್ಬ ದುಷ್ಟ ಇದ್ದಾನೆ ಅಂತ. ಒಬ್ಬ ದುಷ್ಟ ಇದ್ದಾನೆ, ಜಗತ್ತಿಗೆ ತೊಡಕುಂಟು ಮಾಡ್ತಾ ಇದ್ದಾನೆ, ಇಂಥದ್ದು ಮಾಡಿದ್ದಾನೆ. ಸಾಕ್ಷಿ ಸೀತೆಯನ್ನು ಅಪಹರಿಸಿಕೊಂಡು ಹೋಗಿದ್ದು ಅಂತಂದಾಗ ಇಡೀ ಪ್ರಜಾ ಸಮೂಹವೇ ಒಂದು ಕೆಟ್ಟತನವನ್ನು ಕಿತ್ತು ಹಾಕೋದಕ್ಕೆ ಒಂದಾದ ಘಟನೆ ಅದು ಅಂತ. ಹಾಗಾಗಿ ರಾವಣ ದಹನ ಅನ್ನೋದು ಈಗ ಯಾರ ದಹನ ಬೇಕಿದ್ರೂ ಮಾಡ್ಬೋದಲ್ಲ. ರಾಮ ರಾವಣನನ್ನು ಕೊಂದಂತೆ ದೇವರೇ ಎಷ್ಟೋ ಜನರನ್ನು ಕೊಂದಿದ್ದಾನೆ, ಅದನ್ನು ಯಾವುದನ್ನೂ ಆಚರಿಸ್ತಾ ಇಲ್ಲ. ಈಗ ಹಿರಣ್ಯಕಶಿಪು ಕೊಂದಿದ್ದಿಲ್ವಾ, ಶಿವ ತ್ರಿಪುರರನ್ನು ಕೊಂದಿದ್ದಿಲ್ವಾ, ದೇವಿ ಮಹಿಷಾಸುರನ್ನು ಕೊಂದಿದ್ದಿಲ್ವಾ. ಆಚರಣೆ ಯಾವುದು ಅಂದ್ರೆ ರಾವಣನದ್ದು. ಯಾಕೆ ಅಂದರೆ ಇದು ಪ್ರಜೆಗಳು ಎದ್ದು ನಿಂತಿದ್ದು ಅಂತ, ಅನ್ಯಾಯದ ವಿರುದ್ಧ ಅಂತ. ಪಾಂಡವರ ಕಥೆಯಲ್ಲಿ ಅಂತ ಬಂದರೆ ಅವರು ಅಜ್ಞಾತವಾಸಕ್ಕೆ ಹೋದಾಗ ಶಮಿ ವೃಕ್ಷದಲ್ಲಿ ಆಯುಧಗಳನ್ನು ಇಟ್ಟಿದ್ರು ಅಂತ. ಆಯುಧಗಳನ್ನು ಯಾವ ವೃಕ್ಷದಲ್ಲಿ ಇಡಬೇಕು ಅಂತ ತಿಳಿದೇ ಇಟ್ಟಿದ್ದಾರೆ ಅವರು. ಅದಕ್ಕೆ ಹಲವು ಕಾರಣಗಳನ್ನು ಅಲ್ಲೂ ನೋಡ್ತೀವಿ. ಅದು ಒಂದು ಊರಿನ ಹೊರಗಿತ್ತು, ಸ್ಮಶಾನದ ಭಾಗ ಅದು, ಅಂದರೆ ಸ್ಮಶಾನದ ಒಳಗಲ್ಲ, ಸ್ಮಶಾನ ಇದ್ದ ಕಡೆಯಲ್ಲೆಲ್ಲೋ ಇತ್ತು ಅದು. ಅದನ್ನು ಹಲವು ಕಾರಣಗಳಿಗಾಗಿ ಆ ವೃಕ್ಷದ ಹತ್ರ ಬರ್ತಾ ಇರಲಿಲ್ಲ, ಜನ ಬರ್ತಾ ಇರಲಿಲ್ಲ ಸುಲಭಕ್ಕೆ. ಆಗ ಅಡಗಿಸಿಡಬೇಕಾಗಿತ್ತು. ಆದರೆ ಅಡಗಿಸಿಡುವಾಗ ಅವರು ಆರಿಸಿಕೊಂಡಿದ್ದು ಅಲ್ಲಿ ಅದೊಂದೇ ಮರ ಇರೋದಕ್ಕೇನು ಸಾಧ್ಯ ಇಲ್ಲ. ಅಲ್ಲಿ ಶಮಿ ವೃಕ್ಷವನ್ನೇ ಆಯ್ದುಕೊಂಡಿದ್ದಾರೆ. ಯಾಕೆ ಅಂದರೆ ಶಮಿಗೂ ಆಯುಧಗಳಿಗೂ ಆ ನಂಟಿದೆ ಅಂತ. ನಾವು ಆಯುಧ ಪೂಜೆಯಲ್ಲಿ ಬನ್ನಿಯನ್ನೇ ಬಹಳ ಮುಖ್ಯವಾಗಿ ನೋಡ್ತೀವಲ್ಲ, ಅದನ್ನು ದುರ್ಗೆಯ ಪ್ರತಿನಿಧಿಯಾಗೂ ನೋಡ್ತೀವಿ, ಅಗ್ನಿಯ ಪ್ರತಿನಿಧಿಯಾಗೂ ನೋಡ್ತೀವಲ್ಲ. ಆಯುಧಗಳಿಗೂ ಅದಕ್ಕೂ, ವಿಜಯಕ್ಕೂ ಅದಕ್ಕೂ ಬಹಳ ಸಂಬಂಧ ಇದೆ. ಪಾಂಡವರು ಈಗ ಆಯುಧವನ್ನ ಬಿಡ್ತಾ ಇದ್ದಾರೆ ಅಜ್ಞಾತವಾಸಕ್ಕೆ ಹೋಗುವಾಗ. ಆದರೆ ಆಯುಧವನ್ನ ಬಿಡ್ತಾ ಇರುವಾಗ ಗುರಿ ಏನಿದೆ ಅಂದರೆ ನಾಳೆ ವಿಜಯ ಪಡಿಬೇಕು ಅಂತಲೇ ಗುರಿ. ವಿಜಯ ಪಡಿಬೇಕು ಅಂತಂದಾಗ ಆಯುಧಗಳನ್ನು ಹಿಡ್ಕೊಂಡು ಹೊರಡಬೇಕು ಅಲ್ವಾ, ಎಲ್ಲ ಸಿದ್ಧಪಡಿಸ್ಕೊಂಡು ಹೊರಡಬೇಕು. ಆದರೆ ಇವರಿಗೆ ಯುದ್ಧಕ್ಕಿಂತ ಮೊದಲು ಅಡಗಬೇಕಾಗಿದೆ. ಯಾಕೆ ಅಂತ ಅಂದರೆ ಮುಂದೆ ಯುದ್ಧ ಮಾಡೋದಕ್ಕೆ ಅಂತಲೇನೆ ಅಂತ ಗೊತ್ತಿದೆ ಅವ್ರಿಗೆ, ಯುದ್ಧ ಇದೆ ಅಂತ. ಆದರೆ ಆ ಒಂದು ವರ್ಷ ಇವರು ತಣ್ಣಗಿಲ್ಲದೆ ಇದ್ರೆ ಯುದ್ಧ ಮಾಡೋಕ್ಕಾಗಲ್ಲ. ಅಜ್ಞಾತವಾಸದಲ್ಲಿ ಅವ್ನು ಗುರುತಿಸ್ಬಿಟ್ರೆ ಮತ್ತೆ ಯುದ್ಧದ ಕಥೆ ಇಲ್ಲ, ಮತ್ತೆ ಕಾಡಿಗೆ ಹೋಗ್ಬೇಕು ಅವರು. ಹಾಗಾಗಿ ಮುಂದೆ ಯುದ್ಧ ಮಾಡಬೇಕು ಅಂತ ಅಂದರೆ ಈಗ ಅವರು 1 ವರ್ಷ ತಣ್ಣಗಿರಬೇಕು, ಅಂದರೆ ಶಸ್ತ್ರತ್ಯಾಗ ಮಾಡಬೇಕು ಅವರು. ಆ ಶಸ್ತ್ರತ್ಯಾಗವನ್ನು ಮಾಡಿದ್ಯಲ್ಲಿ ಅಂತ ಅಂದರೆ ಆಯುಧಕ್ಕೆ ಸಂಬಂಧಿಸಿದ ಪೂಜ್ಯ ವೃಕ್ಷದಲ್ಲೇ ಅವ್ರು ಇಟ್ಟು ಹೋದರು ಅಂತ. ಹಾಗಾಗಿ ಈ ವಿಜಯದಶಮಿಯಲ್ಲಿ ಆ ಕಥೆಯನ್ನು, ರಾಮನ ಕಥೆಯನ್ನು, ಪಾಂಡವರ ಕಥೆಯನ್ನು ಕೂಡ ಸೇರಿಸ್ಕೊಳ್ತಾರೆ. ಸೊ ಆಯುಧ ಪೂಜೆ ಮತ್ತು ವಿಜಯದಶಮಿ ಇವೆರಡರ ಐತಿಹಾಸಿಕ ಮತ್ತು ಪೌರಾಣಿಕ ಹಿನ್ನೆಲೆಯ ಜೊತೆಗೆ ಅದರ ಮೂಲ ಉದ್ದೇಶಗಳನ್ನು ಸಹ ನೀವು ನಮ್ಮ ವೀಕ್ಷಕರಿಗೆ ಹೇಳಿದ್ದೀರಿ. ಇದಕ್ಕಾಗಿ ನಿಮಗೆ ವೀಕ್ಷಕರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಮಸ್ತೆ.